ಇನ್ನು ನಿನ್ನೆ ರಾತ್ರಿ ಸುರಿದಂಥ ಮಳೆ ಬೆಂಗಳೂರಿಗರ ಸಮಸ್ಯೆಯನ್ನು ದುಪ್ಪಟ್ಟು ಮಾಡಿದರೆ ರಾಜಕಾರಣಿಗಳು ಕೂಡ ದೊಡ್ಡ ತಲೆಬಿಸಿ ಉಂಟು ಮಾಡಿದೆ. ಅಫ್ಕೋರ್ಸ್ ಆಡಳಿತ ಪಕ್ಷದವರಿಗೆ ಹೊಸ ಸಮಸ್ಯೆ ಎದುರಾಗಿದ್ದರೆ ವಿಪಕ್ಷಗಳಿಗೆ ಒಂದು ಅವಕಾಶ ಸಿಕ್ಕಿದೆ. ಈಗ ಮಳೆಯಲ್ಲೂ ಕೂಡ ಬೆಂಗಳೂರಿನ ರಾಜಕೀಯ ತುಂಬ ಜೋರಾಗಿ ಉರಿತಾ ಇದೆ. ಹಾಗಾದರೆ ಇವತ್ತಿನ ಮಳೆ ಜೊತೆಗೆ ಇದರ ರಾಜಕಾರಣ ಏನಿದೆ ಅದರ ಸಂಪೂರ್ಣ ಡೀಟೇಲನ್ನು ನೋಡ್ಕೊಂಬರೋಣ. ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರು. ಮುಳುಗ್ತಾ ಇರೋ ಬೆಂಗಳೂರು. ಮಳೆ ಬಂದ್ರೆ ಸಾಕು ಬೆಂಗಳೂರು ಮುಳುಗೂರಾಗಿ ಬಿಡುತ್ತೆ. ಎಲ್ಲೋ ಚರಂಡಿಯಲ್ಲಿ ಹರಿದು ಹೋಗ್ಬೇಕಿದ್ದ ನೀರು ರಸ್ತೆ ಮನೆ ಎಂಬ ಭೇದ ಭಾವವಿಲ್ಲದೆ ನಿಂತು ಬಿಡುತ್ತೆ. ಅಷ್ಟರ ಮಟ್ಟಿಗೆ ಮಳೆ ಅವಾಂತರಗಳನ್ನೇ ಸೃಷ್ಟಿಸುತ್ತೆ. ನಿನ್ನೆ ಸುರಿದ ಮಳೆ ಕೂಡ ಬೆಂಗಳೂರಿನ ಹಲವು ನಗರಗಳನ್ನ ಸ್ವಾಹ ಮಾಡಿಕೊಂಡಿದೆ. ಎಲ್ಲೆಲ್ಲಿ ಏನಾಯ್ತು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಇಲ್ಲಿ ನೋಡಿ, ಮನೆಯೊಳಗೆ ನೀರು ನುಗ್ಗಿದೆ. ಮಂಡಿವರೆಗೂ ನಿಂತಿರೋ ನೀರಿನಲ್ಲೇ ಜನರು ಭಯದಿಂದಲೇ ಹೆಜ್ಜೆ ಹಾಕ್ತಿದ್ದಾರೆ. ಜನರಷ್ಟೇ ಅಲ್ಲ, ಅಗ್ನಿಶಾಮಕ ದಳದ ಸಿಬ್ಬಂದಿಯು ಫೀಲ್ಡ್ಗಿಳಿದಿದ್ದಾರೆ. ಮಹಿಳೆಯೊಬ್ಬರು ಮಂಡಿವರೆಗೆ ನಿಂತ ನೀರಿನಲ್ಲಿ ಭಯದಿಂದಲೇ ಹೆಜ್ಜೆ ಹಾಕ್ತಿದ್ದಾರೆ. ಇದು ಸರ್ಜಾಪುರ ಬಳಿ ಇರುವ ಪ್ರತಿಷ್ಠಿತ ರೈನ್ಬೋ ಡ್ರೈವ್ ಲೇಔಟ್ನಲ್ಲಿ ತಡರಾತ್ರಿ ಸುರಿದ ಮಳೆಯಿಂದಾದ ಅಧ್ವಾನ. ಸೊಂಟ ಮಟ್ಟಕ್ಕೆ ನೀರು ನಿಂತಿದ್ದು ಲೇಔಟ್ನ ನಿವಾಸಿಗಳು ಅಕ್ಷರಶಃ ಪರದಾಡಿದ್ದಾರೆ. ಹೋಗುವಾಗ ಕಾರಲ್ಲಿ ಹೋದೆ, ಕಾರಲ್ಲಿ ಬರ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನಂಗೆ. ನಮಗೆ ಗೊತ್ತು, ಮೆತ್ತಗ್ ಬಂದೆ, ಮೆತ್ತ ಕಜ್ಜೆ ಹಾಕೊಂಡು ದೂರ ಹಾಕಿದ್ರೆ ಹೊತ್ಕೊ ಹೋಯ್ತದೆ. ಇನ್ನು ಕೈಯಲ್ಲಿ ಕೋಲು ಹಿಡಿದು ನೀರು ಸರಾಗವಾಗಿ ಹರಿಯುವಂತೆ ಒಬ್ರು ಮಾಡ್ತಿದ್ರೆ, ಮತ್ತೊಬ್ರು ಮಂಡಿಯುದ್ದ ನಿಂತಿರೋ ನೀರಿನಲ್ಲಿ ಬಾಗಿ ಕೈ ಹಾಕಿ ಕ್ಲೀನ್ ಮಾಡ್ತಿದ್ದಾರೆ. ಹೆಗಲ ಮೇಲೆ ಬ್ಯಾಗ್, ಕೈಯಲ್ಲೊಂದು ಚೀಲ ಹಿಡಿದುಕೊಂಡು ವ್ಯಕ್ತಿಯೊಬ್ರು ಶಿಫ್ಟ್ ಆಗ್ತಿದ್ರೆ, ಮತ್ತೊಂದಿಷ್ಟು ಜನ ಹೆಗಲ ಮೇಲೆ ಟ್ರೇನಲ್ಲಿ ಸಾಮಗ್ರಿಗಳನ್ನಿಟ್ಟುಕೊಂಡು ಬೇರೆಡೆ ತೆರಳುವ ದುಸ್ಥಿತಿ ಬಂದೊದಗಿದೆ. ಮತ್ತೊಂದು ಕಡೆ ಹೊಸಕೂರಿನಲ್ಲಿರುವ ಪಯನೀರ್ ರೆಸಿಡೆನ್ಸಿಯಲ್ಲಿನ ರಸ್ತೆಗಳು ಕೆರೆಯಂತಾಗಿವೆ. ಹಲವು ಬೈಕ್, ಕಾರುಗಳು ಅಲ್ಲಲ್ಲಿ ಕೆಟ್ಟು ನಿಂತಿದೆ. ಮನೆಗೆ ನೀರು ತುಂಬಿದೆ. ಪಕ್ಕದ ಲೇಕ್ ಇದೆ, ಘಟ್ಟಲ್ಲಿ ಲೇಕ್ ಇದೆ. ಆ ಲೇಕಿಂದ ಸ್ವಲ್ಪನೂ ಮಳೆ ಬಂದಿದ್ರೆ ಅಂದ್ರೆ ತುಂಬಾ ನೀರಲ್ಲಿ ಆಗುತ್ತೆ. ಎಲ್ಲರ ಜಾಗ ನೀರಾಗುತ್ತೆ. ಕೆಆರ್ ಮಾರುಕಟ್ಟೆ, ಬಸವೇಶ್ವರ ನಗರ ಸೇರಿದಂತೆ ಬಹುತೇಕ ಬೆಂಗಳೂರಿನ ವ್ಯಥೆಯೂ ಇದೇ ಆಗಿದೆ. ಹೀಗೆ ಮಳೆ ಬಂದು ಬೆಂಗಳೂರಿನಲ್ಲಿ ನೀರು ನಿಂತ್ರೆ ರಾಜಕೀಯ ಪಡಸಾಲೆಯಲ್ಲಿ ಕೆಸರೆರೆಚಾಟ ಶುರುವಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತಿದ್ದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಜಲಾಸ್ತ್ರ ಬಿಟ್ಟಿದ್ದಾರೆ. ಈಗ ಬರ್ತಾರೆ, ಹಳೆ ಡೈಲಾಗ್ ಹೊಡೆದು ಹೋಗ್ತಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿಟಿ ರವಿ ಅಂತೂ ಕಾಂಗ್ರೆಸ್ ಕೊಟ್ಟಿದ್ದ ಭರವಸೆಗಳನ್ನ ನಿಂತ ನೀರಿನಲ್ಲಿಯೇ ತೇಲಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಮುಖ್ಯಮಂತ್ರಿಗಳು ನಗರ ಪ್ರದಕ್ಷಿಣೆ ಮಾಡಿ ಅದೇ ಡೈಲಾಗ್ ಅನ್ನೇ ಹೊಡೆದು ಹೋಗ್ತಾರೆ. ನಾವು ಮುಂದಿನ ಬಾರಿ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ತೀರಿ, ಒತ್ತುವರಿ ತೆರವುಗೊಳಿಸ್ತೀರಿ. ಈ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಬೇಕು. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ವಾರ್ಡ್ ಲೆವೆಲ್ ಅಲ್ಲಿ ಕ್ಲೀನ್ ಆಗಬೇಕು. ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಬ್ಬರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು. ಇನ್ ಕೆಲವರು 6 ತಿಂಗಳು ಸಮಯ ಕೊಡಿ, 6 ತಿಂಗಳ ಒಳಗಡೆ ಎಲ್ಲ ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಸುವ್ಯವಸ್ಥಿತ ರೀತಿಯಲ್ಲಿ ನೀರು ಸರಾಗವಾಗಿ ಹರಿದೋಗಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಮುಳುಗ್ತಾ ಇರೋ ಬೆಂಗಳೂರು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಕೆಲವು ಕಡೆ ಅಷ್ಟೇ ಬ್ಲಾಕ್ ಆಗಿದೆ. ಅಧಿಕಾರಿಗಳಿಗೆ ಅಲರ್ಟ್ ಆಗಿರುವಂತೆ ಹೇಳಿದ್ದೇನೆ ಎಂದಿದ್ದಾರೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಆದ್ರೂ ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರಕ್ಕೆ ಇನ್ಸ್ಟ್ರಕ್ಷನ್. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಡಿಸಿಎಂ ಡಿಕೆ ರೌಂಡ್ಸ್. ಈ ನಡುವೆ ನಿಗದಿಯಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಲಾಲ್ಬಾಗ್ನಲ್ಲಿ ವಾಕ್ ಮಾಡಿದ್ದಾರೆ. ವಾಕ್ ಬಳಿಕ ಪಾರ್ಕ್ಗೆ ಬರುವ ಜನಸಾಮಾನ್ಯರ ಜೊತೆಗೆ ಸಂವಾದ ನಡೆಸಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಹೇಗೆ ಮಾಡಬಹುದು, ಜನ ಎದುರಿಸುತ್ತಿರುವ ಸಮಸ್ಯೆಗಳೇನು ಎಂಬ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲಿಗೆ, ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದಕ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಸಿ ವಾಟ್ ಎವರ್ ಐ ಹ್ಯಾವ್ ಸೆಡ್ ಐ ವಿಲ್ ಡೂ ಇಟ್. ನುಡಿದಂತೆ ನಡೆದಿದ್ದೀನಿ, ಇಲ್ಲಿ ಗಂಟ ಮುಂದಕ್ಕೂ ನಡೀತೀನಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಜಿಬಿಎ ಚುನಾವಣೆ ವಿಚಾರವಾಗಿ ಸಭೆ ನಡೆಸಿದ್ದಾರೆ. ಬೆಂಗಳೂರು ಭಾಗದ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈರಣ್ಣ, ಟಿವಿ9 ಬೆಂಗಳೂರು.